ನಮಸ್ಕಾರ. ಇವತ್ತು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಿಯತ್ತಾಗಿದ್ದರೆ ಮೊದಲೇ ಏನು ಸಿಗ್ತದೆ, ಆಮೇಲೆ ಏನು ಸಿಗ್ತದೆ ಅಂತ ಹೇಳಕ್ಕೆ ಬಂದಿದ್ದೀನಿ. ಒಂದು ದೇಶ, ಆ ದೇಶದಲ್ಲಿ ಒಬ್ಬ ರಾಜ ಇರ್ತಾನೆ. ಅವನು ಮದುವೆಗೆ ಬಂದಿರ್ತಾನೆ. ಮದುವೆಗೆ ಬಂದಿದ್ದಾಗ ಮದುವೆ ಮಾಡಬೇಕು ಅಂದ್ಬಿಟ್ಟು ಹೆಣ್ಣು ಹುಡುಕೋಕೆ ಮಂತ್ರಿಗೆ ಸಲಹೆ ಕೇಳ್ತಾನೆ. ಕೇಳಿದಾಗ ಮಂತ್ರಿ ಹೇಳ್ತಾನೆ, ಸ್ವಾಮಿ ಈಗ ನಾನೊಂದು ಐಡಿಯಾ ಕೊಡ್ತೀನಿ, ಆ ಥರ ಮಾಡಿ ಅಂತ ಕೇಳ್ತಾನೆ. ಏನು ಹೇಳು ಅಂತ ಕೇಳ್ತಾನೆ. ಆಗ ಇಡೀ ದೇಶದಲ್ಲಿ ಎಷ್ಟು ಜನ ಅವರೇ ಎಲ್ಲ ಹೆಣ್ಮಕ್ಳನ್ನು ಕರ್ಸೋಣ, ಒಂದು ಪರೀಕ್ಷೆ ಮಾಡೋಣ, ಯಾರು ನಿಯತ್ತಾಗಿರ್ತಾರೆ ಅವ್ರನ್ನ ಮದುವೆ ಮಾಡ್ಕೋ ಅಂತ ಹೇಳ್ತಾನೆ. ಸರಿ ಆಯಿತು ಮಂತ್ರಿ, ಕರ್ಸು ಅಂತ ಹೇಳ್ತಾನೆ. ಎಲ್ಲ ಡಂಗೂರ ಹೊಡಿಸ್ತಾರೆ, ಎಲ್ಲ ಬರ್ತಾರೆ. ಬಂದು ಕೇಳ್ತಾರೆ, ಏನು ಮಹಾರಾಜರೇ ಕರ್ಸೋದು ಅಂತ. ಈಗ ನಮಗೆ ಒಂದು ಕನ್ಯೆ ಬೇಕಾಗಿದೆ, ಯಾರು ಕನ್ಯೆ ಕೊಟ್ಟಿರಿ ಅಂತ ಕೇಳ್ತಾನೆ. ಆಗ ಹೇಳ್ತಾರೆ, ನನ್ನ ಮಗಳು ಮಾಡ್ಕೋ, ನಮ್ಮ ಮಗಳು ಮಾಡ್ಕೋ, ಎಲ್ಲ ಮಗಳು ರಾಣಿ ಆಗಬೇಕು ಅಂದರೆ ಆಸೆ ಅಲ್ವ ಎಲ್ಲರಿಗೂ. ಹಂಗೆ ಈಗಿನ ಕಾಲದಲ್ಲಿ ಕೇಳ್ತಾರಲ್ಲ ಗೌರ್ಮೆಂಟ್ ಕೆಲಸ ಅಂತ, ಹಂಗೆ ಆವಾಗಲೂ ರಾಣಿ ಆದರೆ ಚೆಂದ ಅಲ್ವ ನನ್ನ ಮಗಳು ಅಂತೇಳಿ, ನನ್ನ ಮಗಳು ಮಾಡ್ಕೊ ಅಂತ ಕೇಳ್ತಾರೆ. ಆಗ ಹೇಳ್ತಾರೆ, ಇಲ್ಲ ಹಂಗೆಲ್ಲ ಆಗೋದಿಲ್ಲ, ನಾನು ಒಂದು ಪರೀಕ್ಷೆ ಮಾಡಬೇಕು, ನಾನು ಹುಡುಗಿನ ಆ ಪರೀಕ್ಷೆಗೆಲ್ಲ ಒಪ್ಕೊಂಡ್ರೆ ನಾನು ಯಾರು ಗೆಲ್ತಾರೆ, ಪರೀಕ್ಷೆಯಲ್ಲಿ ಪಾಸ್ ಆಯ್ತಾರೆ ಅವ್ರನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಆಗ ಸರಿ ಆಯಿತು ಅಂತೇಳಿ ಒಪ್ಕೋತಾರೆಲ್ಲ. ಆಗ ಹೇಳ್ತಾನೆ ರಾಜ, ಎಲ್ಲರಿಗೂ ಒಂದೊಂದು ಹೂವಿನ ಗಿಡದ ಬೀಜ ಕೊಡ್ತೀನಿ, ಚೆಂಡು ಹೂವಿನ ಗಿಡದ ಬೀಜ ಕೊಡ್ತೀನಿ, ಯಾರು ಚೆನ್ನಾಗಿ ಬೆಳೆಸ್ಕೊ ಬರ್ತಾರೆ ಅವ್ರನ್ನ ನಾನು ಮದುವೆ ಮಾಡ್ಕೊತೀನಿ ಅಂತ ಹೇಳ್ತೇನೆ. ಸರಿ ಆಯಿತು ಕೊಡಿ ಅಂತ ಹೇಳಿ ಇಸ್ಕೊತಾರೆ. ಎಲ್ಲರಿಗೂ ಅವ್ರವ್ರ ಹೆಸ್ರು ಬರ್ಕೊಂಡು ಒಂದೊಂದು ಬೀಜ ಕೊಟ್ಟು ಕಳಿಸ್ತಾರೆ. ಅವರು ತಗೊಂಡೋಗಿ ಪಾಟ್ಗೆ ಹಾಕ್ತಾರೆ. ಎಲ್ಲ ಒಂದು ಉಡುವುದಿಲ್ಲ. ಆಗ ಅವ್ರೇನು ಮಾಡ್ತಾರೆ, ಆಲ್ಟರ್ನೇಟ್ ಮಾಡ್ತಾರೆ, ಬೇರೆ ಬೀಜ ಹಾಕಿ ಬೆಳೆಸ್ದಾಗ ಒಂದು ಹುಡುಗಿದು ಮಾಮೂಲಿ ಊಟದಿಲ್ಲ, ಅದು ಹುಡ್ತಾನೆ ಇದ್ದಾಗ ಎಲ್ಲರ ಮನೆ ಹತ್ರಕ್ಕೆ ಹೋಯ್ತಲ್ಲ, ನಿಂದು ಊಟ ಆಯ್ತಾ, ನಿಂದು ಬೆಳೀತೈತೆ, ಅವ್ರದ್ದು ಅಷ್ಟುದ್ದ ಬೆಳೆದೈತೆ, ಇವ್ರದ್ದು ಇಷ್ಟುದ್ದ ಬೆಳೆದೈತೆ, ಹೂವಿನ ಗಿಡ ಏನಪ್ಪ ಹಂಗಾಯ್ತು ಅಂದರೆ ದಿನ ಹೋಗಿ ಅವ್ರ ಅಪ್ಪನ ಜೊತೆಲಿ ಕಣ್ಣೀರು ಹಾಕೊಂಡು ಹತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಅವ್ರ ಅಪ್ಪನು ಇದನ್ನೇ ಹೇಳ್ತಾನೆ, ಬೇರೆ ಬೀಜ ತಂದು ಕೊಡ್ತೀನಿ, ರಾಜಂಗೆ ಏನು ಗೊತ್ತಾಯ್ತದೆ, ಬೆಳೆಸ್ಬಿಡು ಅಂತ. ಹಂಗಾಗೋದಿಲ್ಲಪ್ಪ, ಅದೇ ಬೀಜ ಹೇಳಿರೋದವರು, ಅವ್ರು ಯಾವುದೋ ಒಂದು ತಳಿ ಕೊಟ್ಟವ್ರೆ, ಅದೇ ತಳಿ ಬೆಳೆಸ್ಬೇಕಲ್ವ ಅಂತ ಹೇಳಿ ಹೇಳ್ತಾಳೆ. ಸರಿ ನಿನ್ನ ಹಣೆ ಬರ ಮಗನ, ಬಿಡ್ನಿಲ್ಲ ಅಂದ್ರೆ ಏನು ಮಾಡೋಕ್ಕಾಯ್ತದೆ, ಆಯಿತು ಇದನ್ನೇ ತಗೊಂಡು ಹೋಗೋಣ ಬಿಡು ಆಯಿತು ಅಂತ ಹೇಳ್ತಾರೆ. ಅದು ಹೂವಿನ ಗಿಡ ಬರ್ಬೇಕಂದ್ರೆ 1 ತಿಂಗಳು 2 ತಿಂಗಳು ಆಯ್ತದೆ. ಹೋಯ್ತಾರೆ ತಗೊಂಡು ಕರೀತಾರೆ, ಎಲ್ಲ ತಗೊಬನ್ನಿ, ಇವತ್ತು ಚೆಕ್ ಮಾಡಿ ಇವತ್ತು ಮದುವೆ ಅಂತ ಹೇಳಿ ಒಪ್ಕೋತಾರೆ. ಏನೆಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ನಾನು ಸೆಲೆಕ್ಟ್ ಆಯ್ತೀನಿ ಅಂತೇಳಿ ಎಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಶೃಂಗಾರ ಮಾಡ್ಕೊಂಡು ಪಾಟ್ ಇಟ್ಕೊಂಡು ಹೂವಿನ ಗಿಡದ ಪಾಠ ಹೋಯ್ತಾಗ ಈ ಹುಡುಗಿನೂ ಹೋಯ್ತದೆ ಹತ್ಕೊಂಡು ಹುಡ್ನಿಲ್ಲ ಹಂಗೆ ಹಿಂಗೆ ಅನ್ಕೊಂಡು ಓಡಾಡ್ಕೊಂಡು ಹೋಯ್ತದೆ. ಅವ್ರ ಅಪ್ಪನ ಜೊತೆಲಿ ಹೋಯ್ತಾನೆ. ಹೋದಾಗ ಎಲ್ಲ ಹೂವಿನ ಗಿಡನೂ ನೋಡ್ಬಿಟ್ಟು ಬನ್ನಿ ಎಲ್ಲ ಲೈನಿಗೆ ಬನ್ನಿ ಅಂತ ಕರೆದ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾರೆ. ಲಾಸ್ಟಲ್ಲಿ ಹುಡುಗಿ ಹೋಯ್ತದೆ. ಆ ಹುಡುಗಿ ಹೋದಾಗ ಸರಿ ಆಯಿತು ಅಂತೇಳಿ ಸೈಡ್ ನಿಂತ್ಕೊಂಬ ನೀನು ಅಂತೇಳಿ ನಿಲ್ಲಿಸಿ ಎಲ್ಲರ ಗಿಡನೂ ನೋಡಿ ಎಲ್ಲ ಸೂಪರ್ ಆಗದೆ ಅಂತ ಹೇಳ್ತಾರೆ. ಈ ಹುಡುಗಿ ಹಂಗೆ ಕಣ್ಣೀರು ಹಾಕೊಂಡು ಒಂದು ಮೂಲೆಯಲ್ಲಿ ನಿಂತಿರ್ತದೆ. ಆಗ ಇವತ್ತು ಒಂದು ಹುಡುಗಿ ಸೆಲೆಕ್ಟ್ ಆಯ್ತು, ಒಂದೇ ಒಂದು ಹುಡುಗಿ ಸೆಲೆಕ್ಟ್ ಆಗೈತೆ, ಈ ಹುಡುಗಿನ ನಮ್ಮ ಮದುವೆ ಆಗಿರ್ತೀನಿ ಅಂತ ಹೇಳ್ತಾನೆ. ಏನು ಎಲ್ಲ ಹೂವಿನ ಗಿಡ ಚೆನ್ನಾಗಿ ಬೆಳೆಸಿದ್ರಲ್ಲ ಅವರೆಲ್ಲ ನಾನು ಸೆಲೆಕ್ಟ್ ಆದೆ ಅಂತ ಒಳಗೆ ಖುಷಿ ಪಡ್ತಾ ಇರ್ತಾರೆ. ಆಗ ಆ ಹುಡುಗಿ ಸೈಡಲ್ಲಿ ನಿಲ್ಸಿರ್ತಾರಲ್ಲ, ಆ ಹುಡುಗಿ ಕರೆದು ಸ್ಟೇಜ್ ಮೇಲೆ ನಿಲ್ಲಿಸಿ ಹೇಳ್ತಾರೆ, ಈ ಹುಡುಗಿ ಸೆಲೆಕ್ಟ್ ಆಯಿತು, ಇವಳೇ ಇನ್ನು ಮುಂದಿನ ಯುವರಾಣಿ ಅಂತ ಹೇಳ್ತಾರೆ. ಆಗ ಎಲ್ಲ ಜಗಳ ಬೀಳ್ಬಿಡ್ತಾರೆ. ಯಾಕೆ ನಮ್ಗೆ ಗಿಡ ಚೆನ್ನಾಗಿ ಬೆಳೆದೈತೆ, ಹಂಗೆ ಬೆಳೆದೈತೆ ಹಿಂಗೆ ಬೆಳೆದೈತೆ, ಆ ಹುಡುಗಿ ನೋಡಿದ್ರೆ ಬರೀ ಖಾಲಿ ಪಾಟ್ ತಗೊಬಂದೈತೆ ಅಂತೇಳಿ ಜಗಳ ಆಡ್ತಾರೆ. ಆಗ ಮಂತ್ರಿ ಹೇಳ್ತಾನೆ, ದಡ್ರ, ನಾವು ಕೊಟ್ಟಿದ್ದ ಬೀಜ ಉಡ್ತಾನೆ ಇರಲಿಲ್ಲ, ಅದು ನಾವು ಚೆಂಡಿನ ಬೀಜ ತರಿಸ್ಬಿಟ್ಟು ಹುರಿದ್ಬಿಟ್ಟು ಕೊಟ್ಟಿದ್ದು, ಯಾರು ನಿಯತ್ತಾಗವ್ರೆ ಅವ್ರನ್ನ ಮದುವೆ ಆಯ್ತೀವಿ ಅಂತ ಮದುವೆ ಮಾಡ್ಕೊತಾನೆ ರಾಜ ಅಂತ ಹೇಳಿದ್ದು. ನೀವೆಲ್ಲ ಬೇರೆ ಬೀಜ ಹಾಕಿ ಬೆಳೆಸ್ಕೊ ಬಂದಿದ್ದೀರಿ. ಈ ಹುಡುಗಿ ನೋಡಿ ನಿಯತ್ತಾಗಿ ನಾವೇನು ಬೀಜ ಕೊಟ್ಟಿದ್ದೋ ಅದನ್ನೇ ಪಾಟ್ಗೆ ಹಾಕಿ ನೀರು ಹಾಕಿ ಇಷ್ಟಿನ ಗಂಟ ಕಾಯ್ದು ಬಂದೈತೆ, ಅದಕ್ಕೆ ಈ ಹುಡುಗಿನೇ ಸೆಲೆಕ್ಟ್ ಆಗೈತೆ. ನೀವು ಮಾಡಿರೋದೆಲ್ಲ ಡಮ್ಮಿ ಕೆಲಸ ಬಂದಿದ್ದೀರಿ, ಇದೇ ಹುಡುಗಿ ಅಂತೇಳಿ ಮದುವೆ ಆಯ್ತಾನೆ ರಾಜ. ಅವತ್ತು ಅವಳು ಯುವರಾಣಿ ಆಯ್ತಾಳೆ. ಅದಕ್ಕೆ ನಿಯತ್ತಾಗಿದ್ದರೆ ಫಸ್ಟು ಸಿಗೋದು ಕಣ್ಣೀರು, ಅವಮಾನ ಇವೆಲ್ಲ ಮೊದಲು ಸಿಗ್ತವೆ. ಆಮೇಲೆ ಒಳ್ಳೇದಾಯ್ತದೆ. ಒಳ್ಳೇದು ಅಂದರೆ ಒಳ್ಳೆ ಉತ್ತುಂಗದಲ್ಲಿ ಒಳ್ಳೆಯ ಜೀವನ ಸಿಗ್ತದೆ.
ಅದಕ್ಕೆ ನಿಯತ್ತಾಗಿರ್ಬೇಕು ಅಂತ ಹೇಳೋದು ಈ ಉದ್ದೇಶಕ್ಕೋಸ್ಕರ. ಈ ಕತೆ ಕೇಳ್ಕೊಂಡ್ರೆ ಈ ಇಡೀ ಲೈಫಲ್ಲಿ ಒಂದೇ ₹1 ಯಾರು ತವರಿದ್ರೂ ಜಾಸ್ತಿ ಕೇಳೋದಾಗಲಿ, ಮತ್ತು ಯಾರನ್ನಾರ ಏನಾರು ತಿನ್ಕೋಬೇಕು ಅನ್ನೋ ಆಸೆ ಇರ್ತದಲ್ಲ, ಇವೆಲ್ಲ ಬಿಟ್ಬಿಡ್ಬೇಕು ಅಂತ ಅನಿಸ್ತದೆ. ಈ ಕತೆ ಕೇಳಿ ಯಾರ್ಯಾರು ಕೇಳ್ತೀರಿ ಈ ಕತೆನ, ಇನ್ನು ಮುಂದಕ್ಕೆ ಈ ಥರ ಅಳವಡಿಸ್ಕೊಳ್ಳಿ. ಮೊದಲೇ ಅವಮಾನನೇ ಇರ್ತದೆ, ಎಲ್ಲರೂ ಬೈತಾರೆ, ಎಲ್ಲರೂ ಏನೋ ಒಂಥರ ಕೀಳಾಗೆ ನೋಡ್ತಾರೆ. ಪರವಾಗಿಲ್ಲ, ಏನು ಉದುರೋಗೋದಿಲ್ಲ. ಏನು ನಾವೇನೋ ತಲೆ ಮೇಲೆ ಕೊಂಬೆನ ಕಟ್ಕೊಂಡಿದ್ದೀವ, ಯಾರು ಕೀಳ ಕಂಡ್ರೆ ಏನಾರು ಕೊಂಬೆಲ್ಲ ಉದುರೋಯ್ತಾವೆ, ನಮಗೆ ಏನು ಉದುರೋಗೋದಿಲ್ಲ. ನಿಯತ್ತ ಬದುಕೋಣ, ಸಿಗ್ತದೆ. ಒಂದಷ್ಟು ದಿನ ಆದಮೇಲೆ ನಮ್ಗೊಂದು ಒಳ್ಳೆ ಜೀವನ ಸಿಗ್ತದೆ. ಆಯಿತು ಬಂಧುಗಳೇ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.